ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿಕಾ ಹೋಮ್ ವರ್ಲ್ಡು. ತುಂಬ ದಿನ ನಂತರ ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕಾರ್ತಿಕ್ ಮಾಸ ಅಂದರೆ ಎಲ್ಲರಿಗೂ ಗೊತ್ತಿರ್ಬೋದು, ಫಂಕ್ಷನ್ಗಳು ಹಬ್ಬಗಳು ಮೇಲಿನ ಮೇಲೆ ಬರೋದ್ರಿಂದ ನಾವು ಕೂಡ ಸ್ವಲ್ಪ ಬ್ಯುಸಿಯಾಗಿದ್ದೆ. ಹಾಗಾಗಿ ನಾನು ವಿಡಿಯೋನ ಆಲ್ರೆಡಿ ಮಾಡಿಟ್ಕೊಂಡಿದ್ದೆ, ಆದರೆ ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ಇದೇನು ಒಂದೇ ದಿನದ ವಿಡಿಯೋ ಅಲ್ಲ, ಇದು ತುಳಸಿ ಪೂಜೆಯಿಂದ ಹಿಡಿದು ಹುಣ್ಣಿಮೆಯವರೆಗೂ ಈ ವಿಡಿಯೋ ಕಂಟಿನ್ಯೂ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 13ನೇ ತಾರೀಕು ನಾನು ಬೆಳಗಿನ ಜಾವ ತುಳಸಿ ಪೂಜೆಯನ್ನು ಮುಗಿಸ್ಕೊಂಡು ನಾನು ಊರಿಗೆ ಹೋಗುವಂಥ ಸಂದರ್ಭ ಬಂತು. ಹಾಗಾಗಿ ವಿಡಿಯೋನ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗೆ ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೆ. ಯಾವ ರೀತಿ ಆಗಿದೆ ನನ್ನ ತುಳಸಿ ಪೂಜೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ಸ್ವಲ್ಪ ನನ್ನ ಪ್ಲ್ಯಾಂಟ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಯಾವ ಥರ ಇದ್ದಾವೆ ಅಂತ. ಹಾಗೆಯೇ ಸ್ವಲ್ಪ ಕರ್ಚಿಕಾಯಿ ಪುಡಿ ಕೂಡ ಉಳಿದಿತ್ತು, ಅದನ್ನು ಸ್ವಲ್ಪ ಮಾಡೋಣ ಅಂತ. ಇದು ಹುಣ್ಣಿಮೆ ದಿವಸನ ವಿಡಿಯೋ ನೋಡ್ರಿ. ಇಷ್ಟು ಪುಡಿ ಉಳಿದಿತ್ತು, ಹಾಗಾಗಿ ಇದು ಭಾಳ ದಿವಸ ಆದ್ರೆ ಮತ್ತೆ ಟೇಸ್ಟ್ ಹೋಗ್ಬಿಡುತ್ತೆ ಅನ್ನೋ ರೀಸನ್ಗೆ ನಾನು ಸ್ವಲ್ಪ ಕರ್ಚಿಕಾಯಿನ ಮಾಡಾಕತ್ತಿದ್ದೆ. ಇದು ಮೈದಾ ಹಿಟ್ಟು ಮತ್ತು ಚಿರೋಟಿರವನ್ನು ಮಿಕ್ಸ್ ಮಾಡಿ ಕಣಕನ ರೆಡಿ ಮಾಡಿಟ್ಕೊಂಡಿದ್ದೆ. ಇದು ಎಷ್ಟು ನೆನಿತೈತೆ ಅಷ್ಟು ಕರ್ಚಿಕಾಯಿ ಕೂಡ ಚೆನ್ನಾಗಿ ಬರ್ತಾವೆ. ಈಗ ನಾನು ಸಣ್ಣ ಸಣ್ಣದಾಗಿ ಉಳ್ಳೆನ ಮಾಡ್ಕೊಳಕತ್ತೀನಿ. ನಾನು ಕರ್ಚಿಕಾಯಿ ಪುಡಿ ಮಾಡಬೇಕಾದ್ರೆ ಅದಕ್ಕೆ ಹುರಿಗಡಲೆ ಹಿಟ್ಟು, ಪುಟಾಣಿ ಹಿಟ್ಟು ಏನಂತೀವಲ್ರಿ, ಆ ಥರ ಹುರಿಗಡಲೆ ಹಿಟ್ಟಿಗೆ ಎಷ್ಟು ನಾವು ಕ್ವಾಂಟಿಟಿ ಹಿಟ್ಟನ್ನು ತೊಗೊಂಡಿರ್ತೀವಿ ಅಷ್ಟು ಪ್ರಮಾಣದಾಗ ನಾವು ಬೆಲ್ಲನೂ ತೊಗೋಬೇಕಾಗುತ್ತೆ. ಸ್ವೀಟ್ ಸ್ವಲ್ಪ ಜಾಸ್ತಿ ತಿನ್ನೋರು ಸಮ ಪ್ರಮಾಣದಾಗೆ ತೊಗೋಬೋದು. ಸ್ವೀಟ್ ಕಡಿಮೆ ತಿನ್ನೋರು ಸ್ವಲ್ಪ ಮುಕ್ಕಾಲು ಭಾಗ ಅಂತೀವಲ್ಲ ಅಷ್ಟು ಬೆಲ್ಲನ ಹಾಕೋಬೋದು. ನಾನು ಇಲ್ಲಿ 1 ಬೌಲಷ್ಟು ಹುರಿಗಡಲೆ ಹಿಟ್ಟನ್ನು ತೊಗೊಂಡ್ರೆ ನಾನು ಮುಕ್ಕಾಲು ಭಾಗದಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಅವೆರಡು ಸೇರಿ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಅದು ಸಾಫ್ಟಾಗಿ ಪೌಡ್ರ್ ಆಗುತ್ತೆ. ಅದನ್ನು ಚೆನ್ನಾಗಿ ಕೈಯಿಂದ ಮಿದ್ಕೊಂಡ್ರೆ ಇನ್ನೂ ಮೆತ್ತಗಾಗುತ್ತೆ ಆ ಪೌಡ್ರ್. ಅದಕ್ಕೆ ನಾವು 1 ಬೌಲ್ ಆಗುವಷ್ಟು ಒಣ ಕೊಬ್ಬರಿ ತುರಿನೂ ಕೂಡ ಹಾಕ್ಕೊಂಡಿದ್ದೆ. ಒಂದು 3 ರಿಂದ 4 ಏಲಕ್ಕಿ ಪೌಡ್ರು ಹಾಕ್ಕೊಂಡಿದ್ದೀನಿ. ಈ ಕರ್ಜಿಕಾಯಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮೂಲಕ ತಿಳಿಸ್ರಿ. ನಮ್ಮ ಕಡೆ ಅಂತೂ ದೀಪಾವಳಿ ಮತ್ತು ಗೌರಿ ಹುಣ್ಣಿಮೆ ಏಕಾದಶಿ ಬಂದಾಗೆಲ್ಲ ಕಂಪಲ್ಸರಿ ಕರ್ಜಿಕಾಯಿನ ಮಾಡೇ ಮಾಡ್ತಾರೆ. ಹಾಗಾಗಿ ನಮಗೂ ಕೂಡ ಕರ್ಜಿಕಾಯಿ ಅಂದರೆ ತುಂಬಾ ಇಷ್ಟ. ಈಗ ನೋಡ್ರಿ, ನಾವನ್ನೆಲ್ಲನೂ ಒಂದೊಂದಾಗಿ ಈ ಥರ ಕೈಯಲ್ಲಿ ಎಲೆಯನ್ನು ಹಾಕ್ಕೊಂಡು ಮಧ್ಯದಲ್ಲಿ ಆ ಪುಡಿಯನ್ನು ಹಾಕ್ಕೊಂಡು ಸುತ್ತಲೂ ಸ್ವಲ್ಪ ನೀರನ್ನು ಹಚ್ಕೊಂಡು ಈ ಥರ ಒತ್ತಿಕೊಂಡು ಇಟ್ಟರೆ ಆಯಿತು. ತುಂಬ ಗಟ್ಟಿಯಾಗಿ ಒತ್ತಬೇಕು, ಮತ್ತು ಎಣ್ಣೆಯಲ್ಲಿ ಇದು ಬಾಯಿ ಬಿಟ್ಟುಕೊಂಡ್ರೆ ಎಣ್ಣೆ ಎಲ್ಲ ಹಾಳಾಗುತ್ತೆ. ಹಾಗಾಗಿ ಗಟ್ಟಿಯಾಗಿ ಒತ್ತಿಕೊಂಡು ಇಟ್ಕೋಬೇಕು. ಈಗ ನೋಡ್ರಿ, ನಾನು ಎಲ್ಲ ಕರ್ಜಿಕಾಯಿನೂ ನಾನು ತುಂಬಿ ಇಟ್ಕೊಂಡಿದ್ದೀನಿ. ಈಗ ಇವನ್ನ ಕರೆದು ಬಿಡ್ತೀನಿ. ಈ ಕರಿಯೋದಕ್ಕೆ ನಾನು ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಇವನ್ನ ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕ್ಕೊಳಕತ್ತೀನಿ. ಎಣ್ಣೆ ಕಾದ ನಂತರ ಒಂದೊಂದಾಗಿ ಇವನ್ನ ಎಣ್ಣೆಯಲ್ಲೇ ಹಾಕ್ಕೊಂಡು ಎಷ್ಟು ಹಿಡಿತಾವೋ ಅಷ್ಟನ್ನು ಹಾಕ್ಕೊಂಡು ಇವನ್ನ ಫ್ರೈ ಮಾಡ್ಕೋತೀನಿ. ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆದರೆ ಸಾಕು. ಇಲ್ಲಿ ಕರ್ಜಿಕಾಯಿ ಕೂಡ ರೆಡಿ ಆಗ್ತಾವೆ. ಇವು ಎಲ್ಲವನ್ನು ನಾನು ಇದೇ ರೀತಿ ಕರೆದು ರೆಡಿ ಮಾಡಿ ಇಟ್ಕೋತೀನಿ. ನೋಡ್ತಿರ್ಬೋದು, ಇಷ್ಟು ಕಲರ್ ಆದರೆ ಸಾಕು. ತುಂಬ ಕೆಂಪಾದರೂ ಕೂಡ ತಿನ್ನೋದಕ್ಕೆ ಅಷ್ಟೊಂದು ರುಚಿಯಾಗಿರೋದಿಲ್ಲ ಕರ್ಜಿಕಾಯಿ. ಇವನ್ನ ನಾನು ತಗೊಂಡ್ಬಿಡ್ತೀನಿ. ನೀವೆಲ್ಲ ದೀಪಾವಳಿ ಹಬ್ಬನ ಯಾವ ಥರ ಮಾಡಿದ್ರಿ ಅನ್ನೋದನ್ನು ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸ್ರಿ. ಈಗ ನೋಡ್ರಿ, ಕರ್ಜಿಕಾಯಿ ಕೂಡ ನಾನು ಕರೆದು ರೆಡಿ ಮಾಡಿ ಇಟ್ಕೊಂಡೆ. ಸ್ವಲ್ಪ ಅದು ಕರ್ಜಿಕಾಯಿ, ಯಾಕಂದರೆ ಪುಡಿ ಸ್ವಲ್ಪನೇ ಇತ್ತು. ಹಾಗಾಗಿ ಸುಮ್ಮನೆ ವೇಸ್ಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಹುಣ್ಣಿಮೆ ದಿವಸ ತಿನ್ನೋದಕ್ಕೆ ಆಗ್ತಾವಂತ ನಾನು ಮಾಡಿಟ್ಕೊಂಡೆ. ಇಲ್ಲಿ ನೋಡ್ರಿ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಥರ ಸಕ್ಕರೆ ಗೊಂಬೆನ ನಾವು ಸಾಯಂಕಾಲ ಗೌರಮ್ಮಗೆ ಹೋಗಿ ಬೆಳ್ಕೊಂಬರೋ ಅಂಥ ಒಂದು ಪದ್ಧತಿ ಇದೆ. ನಾನು ಕೂಡ ಸ್ವಲ್ಪ ಆರತಿಗಳನ್ನು ನಾನು ತೊಗೊಂಡಿದ್ದೆ. ಯಾಕಂದರೆ ನನಗಂತೂ ಹೆಣ್ಮಕ್ಳೆಲ್ಲ ನಾನೇ ಹೋಗಿ ಬೆಳ್ಕೊಂಬರ್ಬೇಕು. ಹಾಗಾಗಿ ಸ್ವಲ್ಪ ಪದ್ಧತಿ ಅಂತೂ ಬಿಡೋಕ್ಕಾಗೋದಿಲ್ವಲ್ಲ, ಹಾಗಾಗಿ ಸ್ವಲ್ಪ ತೊಗೊಂಡು ನಾವು ಕೂಡ ಬೆಳ್ಕೊಂಬರ್ತೀವಿ. ಈ ಥರ ನಿಮ್ಮ ಕಡೆ ಯಾರಾದರೂ ಬೆಳಗ್ತೀರಾ ಅಥವಾ ಈ ಥರ ಸಕ್ಕರೆ ಆರತಿ ನಿಮ್ಮೆಲ್ಲರಿಗೂ ಗೊತ್ತಿದೆಯಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆಯೇ ಇದು ಹೇರ್ ಡ್ರೈಯರು ಮೊದಲೇ ದೀಪಾವಳಿ ಟೈಮಲ್ಲಿ ಆಫರ್ ಇತ್ತು ಅಮೆಝಾನ್ನಲ್ಲಿ ಅಂತ ನನ್ನ ಮಗ ಇದನ್ನು ಆರ್ಡ್ರ್ ಮಾಡಿ ಹೋಗಿದ್ದೆ. ಇದು ಮೊನ್ನೆನೇ ಬಂದಿತ್ತು, ನನಗೆ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಇದು ನನ್ನ ಹತ್ರ ಇರಲಿಲ್ಲ ಹೇರ್ ಡ್ರೈಯರು. ತುಂಬಾ ಚೆನ್ನಾಗಿದೆ. ಇನ್ನು ಚಳಿಗಾಲ ಬಂತು, ಹಾಗಾಗಿ ಇರಲಿ ಅನ್ನೋ ರೀಸನ್ನಿಗೆ ನಾನು ಇದನ್ನು ಆರ್ಡ್ರ್ ಮಾಡಿದೆ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಯ್ತಂದ್ರೆ
ಪ್ಲೀಸ್ ನನಗೊಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.